ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ AK ಶೋ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು UP ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಗುಜರಾತ್ ಅವರು 8 ರನ್ನಿಂದ ಗೆದ್ದಿದ್ದಾರೆ. ನಿರಾಳವಾಯಿತು, ಯಾಕಂದರೆ ಇವತ್ತೇನಾದರೂ ಅವ್ರು ಗೆದ್ದಿದ್ದು ನಾಳೆ RCB ಸೋತಿದ್ರೆ ಸೊ UP ವಾರಿಯರ್ಸ್ ಅವ್ರು ಮೇಲೆ ಹೋಗ್ಬಿಟ್ರು, ಅವರು 3rd ಪೊಸಿಷನ್ಗೆ. ಇನ್ನು ಮ್ಯಾಚ್ ಸಮರಿ ಬರೋದಾದರೆ ಗುಜರಾತ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರು. ಓಪನರ್ಸು ಬೆತ್ ಮೂನಿ ಮತ್ತು ಲೋರಾ ಅವರು ಸೇಮ್ ಪೇರ್. ಇವರು ಸ್ಟಾರ್ಟಿಂಗಿಂದ ಅಂದ್ಕೊತೀನಿ, ಮೇ ಬಿ ಅವ್ರು ಯಾರೋ ಇಂಜುರಿ ಆದಮೇಲೆ ಇವರು ಇದೇ ಪೇರನ್ನು ಕಂಟಿನ್ಯೂ ಮಾಡ್ತಾ ಬಂದಿರೋದು. ಅವರು ಬೇಗ ಔಟ್ ಆದರೂ ಆಯಿತು ಅಥವಾ ಲೇಟ್ ಆದರೂ ಔಟ್ ಆಗ್ತಾಯಿತ್ತು, ಪಾರ್ಟ್ನರ್ಶಿಪ್ ಆಗಿರಲಿಲ್ಲ ಅಂದರೂ ಇದೇ ಸೇಮ್ ಪೇರಿಂದನೇ ಅವ್ರು ಆಡ್ತಿರೋದು. ಇವತ್ತು ನೋಡಿ, ಒಳ್ಳೆ ಪಾರ್ಟ್ನರ್ಶಿಪ್ ಆ್ಯಕ್ಚುಲಿ. ಬೆತ್ ಮುನಿ ಅವರು 74 ರನ್ ಸ್ಕೋರ್ ಮಾಡಿದ್ರು 52 ಬಾಲಲ್ಲಿ. ಆಮೇಲೆ ಲೋರಾ ಅವರು 43 ರನ್ನು 30 ಬಾಲ್ಸಲ್ಲಿ. ಅದಾದಮೇಲೆ ಲೋರಾ ಅವರು ಔಟ್ ಆದರು. ಆಮೇಲೆ ಹೇಮಲತಾ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರು ಅವರು, ಸೊ ಈ ಮ್ಯಾಚಲ್ಲಿ ಆಡಲ್ಲ. ಸೊ ಅವರು 2 ಬಾಲ್ ಆಡಿ ಡಕ್ಔಟು. ಅದಾದಮೇಲೆ ಲಿಚ್ ಫೀಲ್ಡು ಈ ಫುಲ್ ಸೀಸನ್ನಲ್ಲೇ ಅವರು ಮೇ ಬಿ 1 ಮ್ಯಾಚ್ ಮಾತ್ರ ಆಡಿರೋದು. ಅದು ಬಿಟ್ಟರೆ ಉಳ್ಕಿದ್ದೆಲ್ಲ ಸಿಂಗಲ್ ಡಿಜಿಟೇ ಅನ್ಕೊತೀನಿ. ಸೊ ಇವತ್ತು ಸ್ಕೋರ್ ಮಾಡಿದ್ದು 4 ರನ್ನು. ಇನ್ನು ಲಿಚ್ ಫೀಲ್ಡ್ ಆದಮೇಲೆ ಗಾರ್ಡ್ನರು ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನೊಂದು 2 ಓವರ್ ಇರ್ತಿದ್ರೆ ರನ್ಸ್ ಬರ್ತಿತ್ತೇನು, ಬಟ್ ಅದು ಏನು ಮಾಡೋಕ್ಕಾಗಲ್ಲ. 15 ರನ್ ಸ್ಕೋರ್ ಮಾಡಿದ್ರು ಅವರು. ಅದಾದಮೇಲೆ ಮತ್ತಾರು ಹೇಳ್ಕೊಳ್ಳೋ ಹಾಗೇನು ಆಡಲಿಲ್ಲ, ಯಾಕಂದರೆ ಲಾಸ್ಟಲ್ಲಿ ಜಾಸ್ತಿ ಬಾಲ್ ಆಡಿರೋದೇ ಬೆತ್ ಮುನಿ ಅಂದರೆ 15 ಓವರ್ಸ್ ಆದಮೇಲೆ ಸ್ಕೋರ್ ತುಂಬ ಕಮ್ಮಿ ಇತ್ತು. ಸೊ ಹಾಗಾಗಿ ಲಾಸ್ಟ್ ಓವರಲ್ಲಿ ಹೇಳೋದಾದರೆ ಬೆತ್ ಮುನಿಯವರು 21 ರನ್ ಸ್ಕೋರ್ ಮಾಡಿದ್ರು. 21 ರನ್ ಸ್ಕೋರ್ ಮಾಡಿದ್ದು ಒಂದು ಕಡೆ ಆದರೆ, ಅದು ಯಾರು ಬೌಲಿಂಗ್ ಅಂದರೆ ಸೋಫಿ ಎಕಲ್ಸ್ಟನ್, ಇಂಗ್ಲೆಂಡ್ ನಂಬರ್ 1 ಸ್ಪಿನ್ ಬೌಲರಲ್ಲಿ ಅವರು. ಸೋಫಿ ಎಕಲ್ಸ್ಟನ್ ಅವರು ಓವರಲ್ಲಿ ಲಾಸ್ಟ್ ಓವರಿಗೆ 21 ರನ್ನು, 5 4, ಆಮೇಲೆ 2 ರನ್ ನೋಡೋಕೆ ಹೋಗಿ 1 ರನ್ ಆಯಿತು, ಅದೊಂದು ರನ್ಔಟು. ಸೊ ಟೋಟಲ್ 21 ರನ್ ಲಾಸ್ಟ್ ಓವರಲ್ಲಿ. ಎಲ್ಲ ಮ್ಯಾಚಸಲ್ಲೂ ಟರ್ನಿಂಗ್ ಪಾಯಿಂಟು ಹೆಂಗಪ್ಪ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 16th ಓವರು 18th ಓವರ್ ಟರ್ನ್ ಆಗೋದು ಯೂಶ್ವಲಿ ಮ್ಯಾಚ್. ಬಟ್ ಇಲ್ಲಿ ಏನಪ್ಪ ಅಂದರೆ ಇದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟು. ಈ 21 ರನ್ ಏನು ಹೊಡೆದಿದ್ರು ಇದೇ ಲಾಸ್ಟ್ ಅವರಿಗೆ ಬಂದಂಗೆ ಪ್ರಾಬ್ಲಮ್ ಆಗಿದ್ದು, ರನ್ ಚೇಸ್ ಮಾಡುವಾಗ. ಆ್ಯಕ್ಚುಲಿ ಬರ್ತೀನಿ ಇವಾಗ ಅದಕ್ಕೆ. ಸೊ ಟೋಟಲ್ ಸ್ಕೋರ್ ಆಗಿದ್ದು 152 ರನ್ಸು, 8 ವಿಕೆಟ್ ನಷ್ಟಕ್ಕೆ. ಇದು ಗುಜರಾತ್ ಅವ್ರದ್ದು. ಇನ್ನು UP ವಾರಿಯರ್ಸ್ ಬ್ಯಾಟಿಂಗ್ ಬರೋದಾದರೆ ಸ್ಟಾರ್ಟಿಂಗ್ ಸೇಮ್ ಅಗೇನ್ ಎಲಿಸಾ ಹೀಲಿ ಅವರು 4 ರನ್ ಸ್ಕೋರ್ ಮಾಡಿದ್ರು. ಅವರು ಆಡಲಿಲ್ಲ. ಸೊ ಕಿರಣ್ ನಾವ್ಗೇರಿ ಅವರು 0 ಡಕ್ಔಟು. ಅಟ್ಟಾಪಟ್ಟು ಅವರು ಸೇಮ್ ಅದೇ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅತ್ತಾಪತ್ತ ಇಲ್ಲದೇ ಅವರು ಡಕ್ಔಟು. ಈ ಪ್ಲಸ್ ಪಾಯಿಂಟ್ ಅಟ್ಟಾಪಟ್ಟವ್ರನ್ನವರು ಏನಕ್ಕೆ ಕಂಟಿನ್ಯೂಸ್ ಆಗಿ ಆಡಿಸ್ತಿದ್ದಾರೆ ಅಂದರೆ, ಒಂದು ಬೌಲಿಂಗು 4 ಓವರ್ ಅವ್ರು ಹಾಕ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವ್ರು ನೆಟ್ಕೊಂಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಯಾಕಂದರೆ WBLಲ್ಲೂ ಅಲ್ಲಿ ಓಪನರ್ ಆಗಿ ಆಡ್ತಾಯಿದ್ರು, ಅಲ್ಲೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು. ಶ್ರೀಲಂಕನ್ ವುಮೆನ್ಸ್ ಇಂಟರ್ನ್ಯಾಷನಲ್ ಟೀಮಲ್ಲೂ ಅವ್ರು ಚೆನ್ನಾಗಿ ಆಡ್ತಿದ್ರು. ಬಟ್ ಇವಾಗ ಒಂದು ಸ್ವಲ್ಪ ಫಾರ್ಮ್ ಔಟ್ ಆಗಿದೆ. ಸೊ ಈ ಸೀರೀಸಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅವರು. ಸೊ ಅವ್ರನ್ನ ಬಿಟ್ಟರೆ ನೆಕ್ಸ್ಟು ಗ್ರೇಸ್ ಹ್ಯಾರಿಸ್ ಅವ್ರದ್ದು ಅದೇ ಸೇಮ್. ಇವತ್ತು ಹೊಡೆದಿದ್ದು ಬರೀ 1 ರನ್ ಮಾತ್ರ. ಇನ್ನು ಸತತವಾಗಿ ಆಡ್ತಾ ಬಂದಿರೋ ಒಬ್ಬ ಪ್ಲೇಯರ್ ಅಂದರೆ ಅದು ದೀಪ್ತಿ ಶರ್ಮಾ. UP ವಾರಿಯರ್ಸಲ್ಲಿ ಪ್ರತಿಯೊಂದು ಮ್ಯಾಚಲ್ಲೂ 20 ಆಡ್ ರನ್ಸ್ ಅಥವಾ 40. ಈ 2 ಮ್ಯಾಚಿಂದ ಐ ಥಿಂಕ್ ಲಾಸ್ಟ್ 2 ಮ್ಯಾಚಸ್ ಶಿ ಸ್ಕೋರ್ಡ್ 50+. ಇವತ್ತು ಕೂಡ 88 ರನ್ನನ್ನು ಹೊಡೆದಿದ್ದಾರೆ ದೀಪ್ತಿ ಶರ್ಮಾ ಅವರು. ಆಮೇಲೆ ಫಸ್ಟ್ ಇವ್ರದ್ದು ಏನಾಯ್ತು ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಆಗಿದ್ದು ಆ್ಯಕ್ಚುಲಿ. ಯಾಕಂದರೆ ಪವರ್ ಪ್ಲೇ ರನ್ ಬರಲಿಲ್ಲ ಅನ್ನೋಕ್ಕಿಂತ, ಯಾಕಂದರೆ ಟೋಟಲ್ ಸ್ಕೋರ್ ವಾಸ್ 152. ಪವರ್ ಪ್ಲೇಲಿ ಅಷ್ಟೊಂದು ರನ್ನು 50-60 ಏನು ಬೇಕಾಗಿಲ್ಲ, 40 ರನ್ ಆಗಿದ್ದರೂ ಆಗ್ತಿತ್ತು. ಬಟ್ ಇಲ್ಲಿ ಫಸ್ಟ್ 4 ಓವರ್ಸ್ಗೆ 20 ರನ್ನು ಆಗಿತ್ತು. 20 ರನ್ ಆಗೋಷ್ಟರಲ್ಲಿ ಅವ್ರು 4 ವಿಕೆಟು. ಯಾರ್ಯಾರಪ್ಪ ಅಂದರೆ ಎಲಿಸಾ ಹೀಲಿ, ಕಿರಣ್ ನಾವ್ಗೇರಿ, ಅಟ್ಟಾಪಟ್ಟು ಮತ್ತು ಗ್ರೇಸ್ ಹ್ಯಾರಿಸು. 4 ವಿಕೆಟು ಫಸ್ಟ್ 4 ಓವರ್ಸಲ್ಲೇ. ಸೊ ಅಲ್ಲೇ ಇವರು ದೊಡ್ಡ ಹೊಡೆತ ಬೀಳ್ತಂತ ಹೇಳ್ಬೋದು. ಯಾಕಂದರೆ ಮುಂದೆ ಸ್ಕೋರ್ ಮಾಡೋದು
ರನ್ ರೇಟ್ ಏನಿತ್ತಲ್ಲ ಇವ್ರದ್ದು ಭಾಳ ಕಮ್ಮಿ ಆಯ್ತು. ಆಮೇಲೆ 4, 5 ಫಸ್ಟ್ 10 ಓವರ್ಸ್ ಅಥವಾ 12 ಓವರ್ಸ್ ಇವ್ರು ರನ್ಸ್ ಹೊಡಿಲಿಲ್ಲ. ಅಂದರೆ ರಿಕ್ವೈರ್ಡ್ ರನ್ ರೇಟ್ ಏನಿತ್ತು ಅದನ್ನು ಇದು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ರೀಚ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಅದಾದಮೇಲೆ ಬಂದಿದ್ದು ಪೂನಮ್ ಅವ್ರು ಹೆಂಗಂದರೆ ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು. ಬಟ್ ದೀಪ್ತಿ ಶರ್ಮಾ ಅವ್ರಿಗೆ ಸ್ಟ್ರೈಕ್ ಕೊಡ್ತಾಯಿದ್ರು, ಅವ್ರು ಬರೀ ಹೊಡಿತಾಯಿದ್ರು. ಇವ್ರು ಪೂನಮಲ್ಲಿ ಲಾಸ್ಟಲ್ಲಿ ಬಂದು ಒಂದು 6 ಅಥವಾ ಒಂದು 4 ಏನೋ ಹೊಡೆದಿದ್ದು ಅಷ್ಟೇ. ಅವರು 36 ಬಾಲಲ್ಲಿ 36 ರನ್ ಹೊಡೆದಿದ್ದಾರೆ. ಸೊ ಅವ್ರು ಏನಾದರೂ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಟ್ಯಾಕಿಂಗ್ ಆಡಿದರೆ, ಯಾಕಂದರೆ ಅವ್ರು 6 ಹೊಡೆದಿದ್ದು ನೋಡಿದ್ರೆ ಅಂದರೆ ತುಂಬ ಹೈಟಾಗಿದ್ದಾರೆ ಮತ್ತು ಅವರು ಲೀಲಾಜಾಲವಾಗಿ ಹೊಡಿತಾಯಿದ್ರು. ಅಂದರೆ ಬ್ಯಾಟ್ ಸ್ವಿಂಗ್ ಚೆನ್ನಾಗಿತ್ತು ಅವ್ರದ್ದು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅಟ್ಯಾಕಿಂಗ್ ಆಡಿದರೆ ಚೆನ್ನಾಗಿರ್ತಿತ್ತು. ದೀಪ್ತಿ ಶರ್ಮಾ ಅಂತೂ ಸ್ಟ್ರೇಟಾಗಿ 6 ಹೆಂಗಂದ್ರೆ ಆರಾಮಾಗಿ. ಇನ್ನೊಂದೇನೆಂದರೆ ಸ್ಲಾಟಲ್ಲಿ ಬಿದ್ದಾಗ ಮಾತ್ರ ಹೊಡಿತಾಯಿದ್ರು ಅವರು, ಅದೊಂದು ಕರೆಕ್ಟ್ ಇದು ಮಾಡ್ತಾಯಿದ್ರು. ಸೊ ಅದಕ್ಕೆ ಸ್ಕೋರ್ ಅಲ್ಲಿ ತನಕ ಬಂತು ಅವ್ರದ್ದು. ಸೊ ಅದನ್ನು ಬಿಟ್ಟರೆ ಇನ್ಯಾರೂ ಇಲ್ಲ, ಹೇಳ್ಕೊಳ್ಳೋಕೆ ಆಡಲಿಲ್ಲ. ಅದೇ ಲಾಸ್ಟ್ ಓವರಲ್ಲಿ ಏನು 26 ಬಂತು, ಅದು ಟರ್ನಿಂಗ್ ಇತ್ತು ಇವರಿಗೆ, ಗುಜರಾತ್ ಅವರಿಗೆ. ಇನ್ನು ಬೆಸ್ಟ್ ಬೌಲರ್ ಯಾರಂದರೆ ಅದು ಶಬ್ನಮ್ ಶಕೀಲ್ ಅವರು 4 ಓವರ್ ಹಾಕಿ 11 ರನ್ಗೆ 3 ವಿಕೆಟ್ ಕಬಳಿಸಿದ್ರು. ಸೊ ಅದು ಬೆಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಉಳಿಕಿದವರೆಲ್ಲ ರನ್ಸ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಬಂದಾಗ. ಬಟ್ ಇವರು ನಿನ್ನೆ ಅದೇ ಶ್ರೇಯಾಂಕ ಪಾಟೀಲ್ ಥರನೇ ಹಾಕಿರೋದು, 1 ವಿಕೆಟ್ ಕಮ್ಮಿ ಮಾತ್ರ. ಸೊ ಇಲ್ಲಿ ರನ್ಸು ತುಂಬ ಕಮ್ಮಿ ಕೊಟ್ಟಿದ್ದಾರೆ, 4 ಓವರ್ ಬರೀ 11 ರನ್ನು. ಇದು ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲೇ ಹಾಕಿದ್ರಲ್ಲ, ಸೊ ಅಲ್ಲಿ 1-2 ಮೇಡನ್ ಆಯ್ತು ಅವ್ರದ್ದು. ಸೊ 4 ಓವರ್ಸ್ಗೆ 11 ರನ್ನು 3 ವಿಕೆಟು. ಅದೇ ಸೊ ಮತ್ತೇನು ಇಂಪಾರ್ಟೆಂಟ್ ಇಲ್ಲ ಈ ಮ್ಯಾಚಲ್ಲಿ ಹೇಳೋದಾದರೆ. ನಾವು ಸೇಫ್ ಆದ್ವಿ, ಅದೇ ಒಂದು ಏನಪ್ಪ ಅಂದರೆ ಖುಷಿಯ ಸಂಕೇತ, ಖುಷಿಯ ವಿಚಾರ. ಯಾಕಂದರೆ ಇವ್ರೇನಾದರೂ ಇದು ಗೆದ್ದಿದ್ರೆ UP ಅವ್ರು ನಮಗೆ ನಾಳೆ ಏನಂತಾರೆ ಡಗ ಅನಿಸಿರೋದು. ಯಾಕಂದರೆ RCB ದವರು ಇಂಥ ಕ್ರೂಷಿಯಲ್ ಮ್ಯಾಚಸ್ಸಲ್ಲೇ ಸೋತ್ಬಿಟ್ಟು ಟೂರ್ನಮೆಂಟಿಂದ ಹೊರಗಡೆ ಹೋಗೋದು. ಸೊ ಆ ಒಂದು ಚಿಂತೆ ಇರಲ್ಲ, ಯಾಕಂದರೆ ರನ್ ರೇಟ್ ಮೇಲೆ UP ವಾರಿಯರ್ಸ್ ತುಂಬ ಮೈನಸಲ್ಲಿದ್ದಾರೆ, ನಾವು ಪ್ಲಸ್ಸಲ್ಲಿದ್ದೀವಿ. ಸೊ RCB ಸೋತರು ಏನು ಜಾಸ್ತಿ ಇದಾಗಲ್ಲ, ಗೆದ್ದರೆ ಒಂದು ಒಳ್ಳೆಯ ಮೂಮೆಂಟಮ್ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಒಂದು ಒಳ್ಳೆಯ ಮೂಮೆಂಟ್ ಆಗುತ್ತೆ, ಅಂದರೆ ಮುಂದಿನ ಮ್ಯಾಚಸ್ ಆಡೋಕ್ಕೆ. ಇನ್ನು ಡೆಲ್ಲಿ ಅವರು ಟಾಪಲ್ಲಿದ್ದಾರೆ, ಅವರು ಟಾಪಲ್ಲಿ ಇರ್ತಾರೆ ಅಂದ್ಕೊತೀನಿ. ಇನ್ನೊಂದು ಜಿ ಟಿ ಅವ್ರ ಜೊತೆ ಒಂದು ಮ್ಯಾಚ್ ಇದೆ, ಅದನ್ನು ಗೆದ್ದರೆ ಅವ್ರು ಮುಗೀತು ಅಲ್ಲೇ ಟಾಪಲ್ಲೇ. ಅಥವಾ ಅವ್ರು ಗೆಲ್ಲಿಲ್ಲ ಅಂದರೆ MI ಅವರು ನಮ್ಮ ಜೊತೆ ಏನಾದರೂ ಗೆದ್ದರೆ ಅವ್ರು ಟಾಪಲ್ಲಿ ಹೋಗ್ತಾರೆ, ಗೆಲ್ಲಿಲ್ಲ ಅಂದರೆ ಅವ್ರು ಸೆಕೆಂಡ್ ಪೊಸಿಷನಲ್ಲೇ ಉಳಿತಾರೆ. ಸೊ ಅದೇ ಸೇಮ್ ನನಗನ್ಸೋ ಮಟ್ಟಿಗೆ RCB ಮತ್ತು MI ಮ್ಯಾಚ್ ತಿರ್ಗಾ ಮತ್ತೆ ಬರ್ಬೋದೇನೋ. ಇನ್ನು ಕ್ವಾಲಿಫೈಯರ್ ಅಂದರೆ ಫಸ್ಟ್ ಎಲಿಮಿನೇಟರ್ ಏನು ಮ್ಯಾಚ್ ಬರುತ್ತೋ, ಐ ಥಿಂಕ್ ಇಟ್ ವಿಲ್ ಬಿ RCB ಅಗೇನ್ಸ್ಟ್ MI. ನನಗೇನು ಅನಿಸಲ್ಲ ಡೆಲ್ಲಿ ಅವರು ಗುಜರಾತ್ ಜೊತೆ ಮ್ಯಾಚ್ ಬಿಟ್ಕೊಡ್ತಾರೆ ಅಂತ ಏನು ಅನಿಸಲ್ಲ. ಟಾಪಲ್ಲಿ ಉಳಿಯೋಕೆ ಅವರು ಪಕ್ಕ ಆಡ್ತಾರೆ. ಆ್ಯಂಡ್ ದೇ ಆಲ್ ಆರ್ ಇನ್ ಗುಡ್ ಫಾರ್ಮ್. ಶಫಾಲಿ ಆಗಿರ್ಬೋದು, ಮತ್ತು ರೋಡ್ರಿಗ್ಸ್, ಮ್ಯಾರಿಜನ ಕಪ್. ಸೊ ನೋಡೋಣ ಏನಾಗುತ್ತೆ ಅಂತ, ಇಷ್ಟೇ ನೋಡೋಣ. ಸೊ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೂ ನೋಡೋದಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಜನಗಳಿಗೆ ವಿಡಿಯೋಸ್ನ ಶೇರ್ ಮಾಡಿ ನಿಮಗೆ ಲೈಕ್ ಆದಲ್ಲಿ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಶುಭರಾತ್ರಿ, ಗುಡ್ ನೈಟ್.